ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಿಸ್ಸಿಂಗ್. ಕೋಗಿಲು ಲೇಔಟ್ ಬಳಿ ಕೊನೆಗೂ ಕಂಡಿದ್ದ ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಮಿಸ್ಸಿಂಗ್ ಪೋಸ್ಟರ್ ಅನ್ನ ಅಂಟಿಸಲಾಗಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಾಣೆಯಾಗಿದ್ದಾರೆ ಅಂತ ಪೋಸ್ಟರ್ ಅನ್ನ ಅಂಟಿಸಲಾಗಿದೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪೋಸ್ಟರ್ ಅನ್ನ ಅಂಟಿಸಿರುವಂತದ್ದು. ಕ್ಷೇತ್ರದ ಜನರಿಂದ ಪೋಸ್ಟರ್ ಹಾಕಿ ಶಾಸಕರೇ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಕಂದಾಯ ಸಚಿವ ಗೌಡೇಗೌಡ ಮಿಸ್ಸಿಂಗ್ ಅನ್ನುವಂತ ಒಂದು ಪೋಸ್ಟರ್ ಅನ್ನ ಹಾಕೋದ್ರ ಮೂಲಕ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಜನರು ಕೃಷ್ಣ ಬೈರೇಗೌಡ ಅವ್ರಿಗೆ. ಈಗಾಗಲೇ ಏನು ಕೋಗಿಲು ಲೇಔಟ್ ನಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು, ಇಷ್ಟೆಲ್ಲ ಅಲ್ಲಿ ಆಗ್ತಾ ಇದ್ರು ಕೂಡ ಕೃಷ್ಣ ಬೈರೇಗೌಡ ಅಲ್ಲಿ ಒಂದು ರೀತಿಯಾದಂತಹ ಭೇಟಿಯನ್ನ ಕೊಟ್ಟಿಲ್ಲ. ಇದ್ರ ಬಗ್ಗೆ ಯಾವುದೇ ತರದಂತ ವಿಚಾರಣೆಯನ್ನ ಕೂಡ ಮಾಡಿಲ್ಲ. ಇನ್ನು ಅಲ್ಲಿ ಜನರ ಒಂದು ಮಾತಾಡಿಸುವಂತ ಏನಾಗ್ತಾ ಇದೆ, ಏನ್ ನಡೀತಾ ಇದೆ ಇದ್ರ ಬಗ್ಗೆನೂ ಯಾವುದೇ ಮಾಹಿತಿಯನ್ನ ಪಡೆದುಕೊಳ್ಳೋಕೆ ಮುಂದಾಗಿಲ್ಲ. ಹೀಗಾಗಿ ಇವರ ಒಂದು ಪೋಸ್ಟರ್ ಅನ್ನ ಹಿಡಿದು ಮಿಸ್ಸಿಂಗ್ ಆಗಿದ್ದಾರೆ ಕೃಷ್ಣ ಬೈರೇಗೌಡ, ಎಲ್ಲೂ ಕಾಣ್ತಾನೇ ಇಲ್ಲ. ಯಾರು ಈ ಕ್ಷೇತ್ರದ ಒಬ್ಬ ನಾಯಕರಾದಂಥ ಕೃಷ್ಣ ಬೈರೇಗೌಡ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂಥ ಪೋಸ್ಟರ್ ಅನ್ನ ಹಿಡಿದು ಕೃಷ್ಣ ಬೈರೇಗೌಡರ ಕಾಲೆಳೆಯುವಂಥ ಒಂದು ಟಾಂಗ್ ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ ಅಲ್ಲಿನ ಜನರು. ಯಾಕಂದ್ರೆ ಇಷ್ಟೆಲ್ಲ ನಡೀತಾ ಇದೆ, ಯಾರು ಕೂಡ ಅಲ್ಲಿ ಭೇಟಿ ಕೊಟ್ಟಿಲ್ಲ. ಈ ಒಂದು ಶಾಸಕ ಕೂಡ ಅಲ್ಲಿ ಭೇಟಿ ಕೊಟ್ಟು ವಿಚಾರಿಸಿಲ್ಲ ಅನ್ನುವಂಥ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಎಲ್ಲಪ್ಪ ಎಲ್ಲಪ್ಪ ಸುನೆ ಎಲ್ಲಪ್ಪ ಎಲ್ಲಪ್ಪ ಕೋಗಿಲು ಲೇಔಟ್ ನಿವಾಸದಲ್ಲಿ ಅಂದ್ರೆ ಈ ಮನೆ ತೆರವು ಕಾರ್ಯ ಏನ್ ನಡೆಯಿತು ಅದು ನಡೆದ ನಂತರ ಎಷ್ಟೆಲ್ಲ ಅಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ ಆರೋಪ, ಇನ್ನೊಂದ್ ಕಡೆ ಬಿಜೆಪಿ ಆರೋಪ. ಇದೆಲ್ಲದರ ನಡುವೆ ಕೃಷ್ಣ ಬೈರೇಗೌಡ, ಆ ಕ್ಷೇತ್ರದ ನಾಯಕರಾದಂಥ ಕೃಷ್ಣ ಬೈರೇಗೌಡ ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ಲ, ಬಂದಿಲ್ಲ, ಅಲ್ಲಿ ವಿಚಾರಿಸಿಲ್ಲ ಏನಾಗಿದೆ ಎಂತ ಆಗಿದೆ, ಅಂದ್ರೆ ಅಲ್ಲಿ ಜನರು ಯಾವ ರೀತಿಯಾದಂಥ ಸಂಕಷ್ಟದಲ್ಲಿದ್ದಾರೆ, ಅಲ್ಲಿ ಏನೆಲ್ಲ ನಡೀತಾ ಇದೆ ಇದ್ರ ಬಗ್ಗೆ ಒಂದು ಚೂರು ಅಲ್ಲಿ ಮಾಹಿತಿಯನ್ನ ಪಡೆದುಕೊಂಡಿಲ್ಲ. ಹೀಗಾಗಿ ಅಲ್ಲಿಯ ಜನರು ಈ ರೀತಿಯಾದಂಥ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಅವರ ಪೋಸ್ಟರ್ ಅನ್ನ ಹಿಡಿದು ಅಲ್ಲಿ ಕೃಷ್ಣ ಬೈರೇಗೌಡರು ಮಿಸ್ಸಿಂಗ್ ಆಗ್ಬಿಟ್ಟಿದ್ದಾರೆ, ಇವರು ಕಾಣಿಸ್ತಾನೆ ಇಲ್ಲ, ಕಾಣೆ ಆಗಿದ್ದಾರೆ, ಹುಡುಕೊಡಿ ಅನ್ನುವಂತ ಕೂಗನ್ನ ಕೂಗ್ತಾ ಈ ರೀತಿಯಾಗಿ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡ ಅವರಿಗೆ. ಈಗಾಗಲೇ ನಾವು ಗಮನಿಸಿದೀವಿ ಎಷ್ಟರ ಮಟ್ಟಿಗೆ ಈ ಒಂದು ವಿಚಾರ ಬೆಳವಣಿಗೆ ಆಗ್ತಾ ಇದೆ ಅಂತ. ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೇರಳವರೆಗೂ ಕೂಡ, ಕೇರಳ ರಾಜ್ಯದಲ್ಲೂ ಕೂಡ ಈ ವಿಚಾರ ಚರ್ಚೆ ಆದ್ರೂ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಬಗ್ಗೆ ಚರ್ಚೆ ಆಗಿದೆ. ಇನ್ನು ಬಿಜೆಪಿ ನಿಯೋಗದಲ್ಲೂ ಕೂಡ ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಿಕೊಂಡು ಅಲ್ಲಿ ಕೂಡ ಇದ್ರ ಬಗ್ಗೆ ಒಂದು ರೀತಿಯಾಗಿ ತನಿಖೆಗೆ ಅಂದ್ರೆ ವಿಚಾರಣೆಗೆ ಮುಂದಾಗ್ತಾ ಇದೆ. ಅಲ್ಲಿ ಯಾರು ನಿಜವಾಗ್ಲೂ ನಿರಾಶ್ರಿತರಿದ್ದಾರೆ, ಯಾರೆಲ್ಲ ಇದ್ರ ಬಗ್ಗೆ ಎಲ್ಲ ಅಲ್ಲಿ ಮಾಹಿತಿಯನ್ನ ಪಡೆದುಕೊಳ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಇವರು ಬಂದಿಲ್ಲ, ವಿಚಾರಿಸಿಲ್ಲ ಅನ್ನುವಂತ ಆಕ್ರೋಶವನ್ನ ಈ ಮೂಲಕ ಹೊರ ಹಾಕ್ತಾ ಇದ್ದಾರೆ.